ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವರ್ಷು ವ್ಲಾಗ್ಸ್. ಹೋಪ್ ಎಲ್ಲರೂ ಹೆಲ್ತಿಯಾಗೂ ಹ್ಯಾಪಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವ್ಲಾಗ್ಸ್ ಬಂದುಬಿಟ್ಟು ಸಂಜೆಯಿಂದ ಮಾಡ್ತಿದ್ದೀನಿ. ಸಂಜೆ ಅಂದರೆ ಒಂದು 8 ಗಂಟೆ ಆಗಿತ್ತು. ಸೊ ಈ ಟೈಮಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರಾತ್ರಿ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ ಮೊಟ್ಟೆನೇ ಬೇಯಕ್ಕಿಟ್ಟಿದೆ ಕುಕ್ಕರಲ್ಲಿ. ದೆನ್ ಆಚೆ ಬಂದು ನೋಡ್ತಾ ಇದ್ದೀನಿ, ನನ್ನ ಮಗಳು ಕಾಣಿಸ್ತಾ ಇಲ್ಲ. ಎಲ್ಲೋದ್ಲು ಅಂತ ಹುಡುಕ್ತಾ ಇದ್ದರೆ ಬಚ್ಚಿಟ್ಕೊಂಡಿದ್ಲು. ಸೊ ಇದಕ್ಕಿಂತ ಮುಂಚೆ ಇದೇ ರೀತಿ ಮಾಡಿದ್ಲು. ಇದು 2ನೇ ಸಲ ಹಿಂಗೆ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಬೆಳಗ್ಗೆ ಟೈಮಲ್ಲೂ ಹಿಂಗೆ ನನಗೆ ಎದುರಿಸ್ಬಿಟ್ಟಿದ್ಲು ಒಂದು ಸಲ. ಎಲ್ಲೋದ್ಲು ಅಂತ ನೋಡ್ತಾ ಇದ್ದೀನಿ, ಕಾಣಿಸ್ತಾನೆ ಇಲ್ಲ. ಅವಳು ವಾಯ್ಸು ಕೇಳಿಸ್ತಾ ಇಲ್ಲ. ಪದೇ ಪದೇ ಒಳಗೆ ಹೊರಗೆ ಓಡಾಡ್ತಾ ಇದ್ದವಳು ಸಡನ್ನಾಗಿ ಒಂದು 10 ನಿಮಿಷದಿಂದ ಕಾಣಿಸ್ತಿರ್ಲಿಲ್ಲ. ನನಗೂ ಫುಲ್ಲು ಗಾಬರಿ ಆಗಿಬಿಡ್ತು. ಯಾಕೆಂದರೆ ಇದು ಬೇಸಿಗೆ ಟೈಮಲ್ಲಿ ಬೇರೆ ಇವರು ಓಡಾಡ್ತಿರ್ತಾರೆ ಆಚೆ ಕಡೆ, ಗೊತ್ತಾಗಲ್ಲ. ಮುಖ ಪರಿಚಯ ಇಲ್ದಿರೋರೆಲ್ಲ ಓಡಾಡ್ತಿರ್ತಾರೆ. ಮತ್ತು ಕೂದಲು ಮಾರೋರು, ಮತ್ತು ಅಲ್ಲಿ ಇಲ್ಲಿ ಪರಿಚಯ ಇಲ್ದಿರೋ ಗಾಡಿಗಳು ನಿಂತಿರೋದು. ಸೊ ಅಂದರೆ ಕಿಡ್ನಾಪರ್ಸ್ಗಳೆಲ್ಲ ಇರ್ತಾರೆ. ಸೊ ಅದೊಂದು ಭಯ ಇರುತ್ತೆ ಈ ಸಮ್ಮರ್ ಡೇಸಲ್ಲಿ. ಮಕ್ಕಳ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಹಾಗಾಗಿ ಸೊ ಅದೊಂದು ಭಯ ಆಗಿಬಿಟ್ಟಿತ್ತು ಸಡನ್ನಾಗಿ. ಆಮೇಲೆ ನೋಡಿದ್ರೆ ಅವಳು ಇಲ್ಲಿದ್ದೀನಿ ಅಂತ ಹೇಳಿ ಒಳಗಡೆಯಿಂದ ಬರ್ತಿದ್ದಾಳೆ. ನನಗಂತೂ ಜೀವನೇ ಹೊರಟೋದಂಗೆ ಆಗ್ಬಿಟ್ಟಿತ್ತು. ಆಮೇಲೆ ಒಂದೆರಡು ಬಿಟ್ಬಿಟ್ಟು ಪದೇ ಪದೇ ಆಟಾಡೋದಲ್ಲ ಅಂತ ಹೇಳಿ ಒಂದೆರಡು ಬಿಟ್ಟೆ. ಆಮೇಲೆ ಸರಿ ಅಂತ ಹೇಳಿ ಇವತ್ತು ಹಂಗೆ ಮಾಡಿದ್ದಾಳೆ. ಗೊತ್ತಾಯಿತು ನನಗೆ ಇವಾಗ ಬಚ್ಚಿಟ್ಕೊಂಡಿದ್ದಾಳೆ ಅಂತ ಹೇಳಿ. ಯಾಕೆಂದರೆ ನಾನು ಮನೆ ಬೋಲ್ಟ್ ಹಾಕಿದ್ದೆ ರಾತ್ರಿ ಟೈಮಲ್ಲಿ. ಸೊ ಅವಳು ಬೋಲ್ಟ್ ತೆಗ್ದಿರಲ್ಲ, ಒಳಗೆ ಎಲ್ಲ ಬಚ್ಚಿಟ್ಕೊಂಡಿದ್ದಾಳೆ ಅಂತ ಗೊತ್ತಾಯಿತು. ಆಮೇಲೆ ನೋಡಿದೆ ಅಲ್ಲಿ ಆ ಕಡೆ ಟಿ ವಿ ಪಕ್ಕ ಕೂತ್ಕೊಂಡಿದ್ರು. ಇನ್ನು ಅವಳಿಗೆ ಬೈದು ಎಬ್ಬರಿಸ್ದೆ. ಇನ್ನು ಸ್ವೀಟಿನೂ ಆಚೆ ಹೋಗಿ ಬಂದಳು. ನಮ್ಮನೆ ಲೈನಲ್ಲಂತೂ ಆಚೆ ಕಡೆ ಒಬ್ಬರೂ ಇರಲ್ಲ. ಒಂದು 8 ಗಂಟೆ 9 ಗಂಟೆಗೆಲ್ಲ ಎಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ನಾರ್ಮಲಾಗೇ ಬೆಳಗ್ಗೆಯಿಂದನೇ ಜನ ಇರಲ್ಲ, ಒಬ್ಬರು ಇಬ್ಬರು ಓಡಾಡ್ತಿರ್ತಾರೆ ಅಷ್ಟೇ. ಬಿಟ್ಟರೆ ಇನ್ನು ರಾತ್ರಿ ಅಂತೂ ಹೇಳೋದೇ ಬೇಡ. ಆಗಲೇ ಒಂದು 1 ಗಂಟೆ 2 ಗಂಟೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಆ ಥರ. ಇನ್ನು ಮೊಟ್ಟೆ ಎಲ್ಲ ಬೆಂದಿತ್ತಾ. ಸೊ ಏನಾದರೆ ಆಮ್ಲೆಟು ಮತ್ತು ಎಗ್ ಬುರ್ಜಿ, ಹಾಫ್ ಬಾಯ್ಲು ಎಲ್ಲ ಮಾಡಿ ತಿಂದು ಬೇಜಾರಾಗಿತ್ತು. ಸೊ ಬೇರೆ ಏನಾದರೆ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಸೊ ನೋಡೋಣ, ಕಬಾಬ್ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಯಾವ ಥರ ಬಂತು ಅಂತ ನೀವೇ ನೋಡ್ರಿ, ಗೊತ್ತಾಗುತ್ತೆ. ಎಲ್ಲ ಕಟ್ ಮಾಡಿಕೊಂಡೆ ಆಲ್ಮೋಸ್ಟು. ಎಲ್ಲ ಮೊಟ್ಟೆ ಎಲ್ಲ ಬೇಯಿಸ್ಕೊಂಡೆ. ನಾನು ಮಾಡಿದ್ದು ಏನು ಮಿಸ್ಟೇಕು ಅಂದರೆ ಯೆಲ್ಲೋ ಕಲರ್ ಇರುತ್ತಲ್ಲ, ಇದನ್ನು ಹಾಕ್ಬಾರ್ದಿತ್ತು ನಾನು. ಇದನ್ನು ಎಣ್ಣೆಗೆ ನಾವು ಹಾಕಿದಾಗ ಅಲ್ಲಿ ಒಂಥರ ಬಬಲ್ಸ್ಗಳು ಫಾರ್ಮ್ ಆಗುತ್ತೆ. ತುಂಬ ನೊರೆ ಥರ ಬರುತ್ತೆ. ಆವಾಗ ಅದು ಬರಲ್ಲ. ಬರೀ ವೈಟ್ ಮಾತ್ರ ನಾನು ಬೇಯಿಸ್ಕೊಂಡು ತೊಗೊಂಡಿದ್ರೆ ಅದು ಚೆನ್ನಾಗಿ ಬಂದಿರ್ತಿತ್ತು, ಕಬಾಬ್ ಬಂದಿರೋದು. ಸೊ ಯೆಲ್ಲೋ ಕಲರ್ ಹಾಕಿದ್ನಲ್ಲ, ಹಂಗಾಗಿ ಅದು ಬರಲಿಲ್ಲ. ಅದು ಅಲ್ಲೇ ನೊರೆ ಥರ ಆಗ್ಬಿಡ್ತು. ಫೈನಲಾಗಿ ನಾನು ಅದನ್ನೆಲ್ಲ ನೊರೆ ಎಲ್ಲ ನಿಂತ ಮೇಲೆ ಅದನ್ನು ಫುಲ್ಲು ಆಫ್ ಮಾಡಿಬಿಟ್ಟೆ. ಆಫ್ ಮಾಡಿದ ಮೇಲೆ ಎಣ್ಣೆ ಎಲ್ಲ ಕೆಳಗೆ ನಿಲ್ತಲ್ಲ, ಎಣ್ಣೆನ ಅದನ್ನು ಸ್ಟ್ರೈನ್ ಮಾಡಿಬಿಟ್ಟು ಸೊ ಅದನ್ನೇ ಜಸ್ಟ್ ಫ್ರೈ ಮಾಡಿದೆ. ಅದು ಒಂಥರ ಟೇಸ್ಟು ಚೆನ್ನಾಗೇ ಇತ್ತು. ಬಟ್ ನಾನು ಏನು ಮಾಡಿದ್ದಂದರೆ ಮಿಸ್ಟೇಕು, ಯೆಲ್ಲೋ ಕಲರ್ ಆಗದೆ ಇದ್ದಿದ್ರೆ ನಿಜವಾಗ್ಲೂ ಕಬಾಬ್ ಚೆನ್ನಾಗಿ ಬಂದಿರೋದು, ಮೊಟ್ಟೆ ಕಬಾಬ್ ಚೆನ್ನಾಗಿ ಬಂದಿರ್ತಿತ್ತು. ಸೊ ಅದೊಂದು ಮಿಸ್ಟೇಕು. ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ ನಾನು ಮತ್ತೆ ಸುಮ್ಮನಾದೆ. ಅದಕ್ಕೆ ಇನ್ನೊಂದು ಮೊಟ್ಟೆ ಹೊಡೆದಾಕಿ ಫ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂತು. ಸೊ ಅದನ್ನೇ ಸೈಡ್ ಡಿಶ್ಗೆ ಇಟ್ಕೊಂಡ್ವಿ. ಇನ್ನು ನಮ್ಮ ಮನೆಯವರು ಮೀನು ತಂದಿದ್ರು. ಅದನ್ನು ಅಂದರೆ ರೆಡಿ ಮೀನು ತಂದಿದ್ರು, ಫ್ರೈ ಆಗಿರೋದು. ಸೊ ಅದನ್ನೇ ನೆಂಚ್ಕೊಂಡು ಊಟ ಆಯಿತು. ಸೊ ಆವತ್ತಿನ ದಿನ ಹಾಗೆ ಮುಗೀತು. ಇನ್ನು ಬೆಳಗ್ಗೆ ಎಲ್ಲ ಎದ್ದು ಬಿಶೆಟೆಲ್ಲ ಮಾಡಿಸಿ ಕಸ ಎಲ್ಲ ಗುಡಿಸ್ಕೊಂಡಿದ್ದಾಯಿತು. ಇನ್ನು ತಿಂಡಿ ಯಾವಾಗಲೂ ಹೌಸ್ ವೈಫ್ ಅಂದರೆ ಇದ್ದಿದ್ದೇ ಇದಲ್ಲ. ಬೆಳಗ್ಗೆ ತಿಂಡಿ ಏನು ಮಾಡೋದು, ಏನು ಅಡುಗೆ ಮಾಡೋದು, ಅದೇ ಅಲ್ವಾ ಅವರಿಗೆ ಗೊಂದಲ ಇರೋದು. ಸೊ ಅದೇ ನನಗೂ ಆಗಿತ್ತು. ಇನ್ನು ನಮ್ಮ ಮನೆಯವರು ಬೇಗ ಹೊರಟ್ರ. ಇನ್ನು ನಾನು ನನ್ನ ಮಗಳು ಏನು ಮಾಡ್ಕೊಳ್ಳೋಣ ಅಂತ ಗೊತ್ತಾಗಿಲ್ಲ. ಸೊ ಪುಟ್ಟು ಆದರೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪುಟ್ಟು ಮಾಡ್ಕೊಳ್ಳೋಕ್ಕೆ ಅಕ್ಕಿ ಹಿಟ್ಟನ್ನೆಲ್ಲ ತೊಗೊಂಡು ಈ ಥರ ಸ್ವಲ್ಪ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ತುಂಬ ಚಪಾತಿ ಥರ ಮಾಡ್ಕೋಬಾರ್ದು. ಹಿಂಗೆ ಹುಡಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಹುಡಿ ಥರ ಇರಬೇಕು. ಅಂದರೆ ಹಿಡಿದ್ರೆ ಸ್ವಲ್ಪ ಗಟ್ಟಿಯಾಗಿ ಫಾರ್ಮ್ ಆಗೋ ಥರ ಇರಬೇಕು. ಈಗ ನಾನು ಪುಟ್ಟು ಮಾಡೋದು ಪಾತ್ರೆ ಇಟ್ಕೊಂಡಿಲ್ಲ. ಸೊ ನಾರ್ಮಲಾಗಿ ನಾನು ಯಾವಾಗ ಮಾಡಿದ್ರು ಈ ಥರನೇ ಮಾಡೋದು. ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ಒಂದು ಚೊಂಬು ಅಥವಾ 1-2-3 ಗ್ಲಾಸ್ ಆಗೋಷ್ಟು ನೀರು ಹಾಕ್ಬಿಟ್ಟು ಸೊ ಅದಕ್ಕೊಂದು ವೈಟ್ ಕಾಟನ್ ಬಟ್ಟೆ ತೊಗೊಂಡು ಈ ಥರ ಸೈಡಿಗೆ ಕಟ್ಬಿಡ್ತೀನಿ. ಇದಕ್ಕಿಂತ ಸ್ಟೀಮರು ಬೇರೆ ಯಾವ ಪಾತ್ರೆನೂ ಇಲ್ಲ ಇನ್ಸ್ಟೆಂಟಾಗೆ. ಸೊ ಆಗಿನ ಕಾಲದಲ್ಲಿ ಏನು ಪುಟ್ಟು ಮಾಡೋ ಅಕ್ಕಿ ಅಂತಲೇ ಏನು ಸ್ಟೀಮರ್ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಆ ಥರದ್ದೇನಿರಲಿಲ್ಲ. ಈ ಥರನೇ ಮಾಡ್ತಿದ್ದಿದ್ದು, ಹಚ್ಚಿದಿರಲ್ಲ. ಸೊ ಅದೇ ಥರನೇ ನಾನು ಮಾಡ್ತಾಯಿದ್ದೀನಿ ಈಗ. ಅಂದರೆ ಯಾವಾಗಲೂ ಮಾಡ್ತಿರೋ ತೊಗೋಬೋದು, ರೇರ್ ಅಲ್ವಾ.
ಹಾಗಾಗಿ ನಾನು ಅದನ್ನು ತೊಗೊಂಡಿಲ್ಲ. ಈಗ ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲೂ ಚೆನ್ನಾಗೇ ಬರುತ್ತೆ. ಇನ್ನು ಇದನ್ನೆಲ್ಲ ಹಾಕಿ ಒಂದು ಸಲ ಸ್ಟೀಮಲ್ಲೇ ಬೇಯಕ್ಕಿಡ್ತೀನಿ. ಒಂದು 5 ನಿಮಿಷ ಆದರೆ ಸಾಕು, ಚೆನ್ನಾಗೇ ಬೆಂದೋಗುತ್ತೆ. ತುಂಬ ಹೊತ್ತೇನು ಬೇಕು ಅಂತ ಏನಿಲ್ಲ. ಇದ್ರ ಕಾಂಬಿನೇಷನ್ಗೆ ಕಡಲೆಕಾಳು ಸಾಂಬಾರು ಏನಾದರೆ ತಿಂತಾರೆ, ಅಥವಾ ಹಾಗೇನು ತಿಂದರೂ ನಡೆಯುತ್ತೆ. ಪುಟ್ಟಿನ ಮೇಲೆ ಉದುರ್ಸೋಕ್ಕೆ ಅಂತ ಹೇಳಿ ಕಾಯಿನ ನಾನು ತುರ್ಕೊಂಡೆ. ನಾನು ತುರ್ತಿಲ್ಲ, ಮಿಕ್ಸಿಯಲ್ಲೇ ತರಿಯಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನು ಇದ್ರ ಮೇಲೆಲ್ಲ ನೀಟಾಗಿ ಒಂದ್ಸಲ ಫುಲ್ಲು ಸ್ಪ್ರೆಡ್ ಮಾಡಬೇಕು. ಸೊ ಪಾತ್ರೆಯಲ್ಲ ಅಂದರೆ ಪುಟ್ಟಿನ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಹಿಟ್ಟು, ಒಂದು ಸ್ವಲ್ಪ ತೆಂಗಿನ ತುರಿ, ಮತ್ತು ಹಿಟ್ಟು ಮತ್ತು ತೆಂಗಿನ ತುರಿ ಆ ಥರ ಹಾಕಿಡ್ತಾರೆ. ನಾನು ಇದನ್ನು ಮಾಡಲಿಲ್ಲ, ಯಾಕೆಂದರೆ ತುಂಬ ಅಗಲವಾಗಿದೆಯಲ್ಲ. ಸೊ ಅದ್ರ ಮೇಲೇ ಉದುರಿಸ್ಕೊಂಡಿದ್ದೀನಿ. ಸೊ ಮಿಕ್ಸ್ ಮಾಡಬೇಕಾದ್ರೆ ಎಲ್ಲ ಒಟ್ಟಿಗೆ ಮಾಡ್ಕೋಬೋದು ಅಂತ. ಸೊ ಇನ್ನೊಂದೆರಡು ನಿಮಿಷ ಅದನ್ನೇ ಬೇಯಕ್ಕೆ ಇಟ್ಕೊಂಡೆ. ಇನ್ನು ಸ್ವೀಟಿಗೂ ಏನೂ ಹಾಕಿರಲಿಲ್ಲ ಬೆಳಗ್ಗೆಯಿಂದ, ಹಾಗಾಗಿ ಅವಳಿಗೂ ತಲೆಕಾಲು ಬೇಯಿಸಿಟ್ಟಿದ್ನಲ್ಲ, ಸೊ ಅದು ತಣ್ಣಗಾಗಿತ್ತು. ಸೊ ಹಾಗಾಗಿ ಹಾಕಿದ್ದೆ. ಅವಳಿಗೂ ಬೆಳಗ್ಗೆನೇ ಏನೂ ಹಾಕಲ್ಲ, ಒಂದು 10:30 11 ಗಂಟೆಗೆ ಹಾಕೋದು. ಬೆಳಗ್ಗೆನೇ ಹಾಕಿದ್ರು ಅವಳು ಏನೂ ತಿನ್ನಲ್ಲ, ಬಿಸ್ಕೆಟ್ ಏನಾದರೂ ಹಾಕಿರ್ತಾರೆ ನಮ್ಮ ಮನೆಯವರು. ಹಾಗಾಗಿ ಒಂದು 10:30 11 ಗಂಟೆಗೇ ಹಾಕೋದು. ಇನ್ನು ಇದು ಅಷ್ಟರಲ್ಲಿ ಬೆಂದಿತ್ತು. ಸೊ ಈ ಥರ ಒಂದ್ಸಲ ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ತೆಂಗಿನಕಾಯಿ ತುರಿ ಮತ್ತು ಪುಟ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಸಕ್ಕರೆನ ಅದಕ್ಕೆ ಸೇರಿಸ್ಕೋಬೋದು. ಇನ್ನು ಇದನ್ನ ರಾಗಿ ಹಿಟ್ಟಲ್ಲೂ ಮಾಡ್ತೀವಿ ನಾವು, ಅದಕ್ಕೆ ಬೆಲ್ಲ ಹಾಕಿ ಬೆಲ್ಲದ ಪುಡಿ ಸೇರಿಸಿದ್ರು ಇನ್ನೂ ಚೆನ್ನಾಗಿರುತ್ತೆ. ಸೊ ರಾಗಿ ಹಿಟ್ಟಿಂದು ತುಂಬ ಹೆಲ್ತಿಯಾಗೂ ಇರುತ್ತೆ, ಮಕ್ಕಳಿಗೆ ಸ್ನ್ಯಾಕ್ಸಾಗೂ ಅದನ್ನು ಉಪಯೋಗಿಸ್ಕೊಬೋದು. ನಾನು ರಾಗಿ ಹಿಟ್ಟಿನ ಒಂದ್ಸಲ ಮಾಡ್ತೀನಿ, ಇನ್ನೊಂದು ಸಲ ಬೆಲ್ಲ ಹಾಕಿ ಮಾಡ್ತೀನಿ. ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲದ ಪುಡಿ ಏನಾದರೂ ಸೇರಿಸ್ಕೊಂಡ್ರೂ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಹಂಗೆ ಫೇಸ್ ವಾಶ್ ಎಲ್ಲ ಮಾಡಿಕೊಂಡೆ. ಇನ್ನು ನನ್ನ ಪಾಪುನ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಟಿದ್ಲ. ಇನ್ನು ಅಲ್ಲಿ ಮಲಗಿಸೋದು ಬೇಡ ಅಂತೇಳಿ ಇಲ್ಲೇ ಜೋಲಿಯಲ್ಲಿ ಕರ್ಕೊಬಂದು ಮಲಗಿಸ್ತಾ ಇದ್ದೀನಿ. 1-2 ನಿಮಿಷ ಮಲಗುತ್ತೆ ಅಷ್ಟೇ ನಮಗೂ. ಅಷ್ಟರಲ್ಲಿ ನಾನು ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ನಾನು ತಿಂಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು, ತುಂಬ ದಿನ ಆಗಿತ್ತಲ್ಲ. ಹಾಗಾಗಿ ನಮ್ಮ ಕಡೆ ಎಲ್ಲ ಇದನ್ನು ಮೆಚ್ಚಡಾಗಿರ್ತಾರಲ್ಲ, ಸೊ ಅಂಥವರಿಗೆ ಕೊಡ್ತೀವಿ ಪುಟ್ಟು ಮತ್ತು ಉದ್ದಿನ ವಡೆ. ಸೊ ಎಲ್ಲರ ಮನೆಯಿಂದನೂ ಒಂದೊಂದು ದಿನ ಮಾಡ್ಕೊಬಂದು ಕೊಡ್ತೀವಿ. ಹನ್ನೊಂದು ದಿನ ಕೂರಿಸ್ತೀವಿ ಹೆಣ್ಮಕ್ಳಿಗೆ ಅಂದರೆ ಮೆಚ್ಚಡಾಗಿ ಟೈಮಲ್ಲಿ. ಸೊ 11 ದಿನವೂ ಈ ಥರ ಪುಟ್ಟು ಮತ್ತು ಉದ್ದಿನ ವಡೆ, ಅನ್ನ ಸಾಂಬಾರು, ಹಪ್ಪಳ, ವಡೆ, ಸೊ ಆ ಥರ ಮಾಡ್ಕೊಬಂದು ಒಬ್ಬೊಬ್ಬರ ಮನೇಲಿ ಕೊಡ್ತಾರೆ ಅತ್ತೆಂದಿರು. ಸೊ ಆ ಟೈಮಲ್ಲೆಲ್ಲ ನಾವು ತುಂಬ ತಿಂದಿದ್ದೀವಿ. ಮತ್ತು ಏನಾದರೆ ಫಂಕ್ಷನ್ ಮಾಡ್ತೀವಲ್ಲ, ಕೊನೆಯದಾಗ ಒಂದು ಹೋಮ ಮಾಡ್ತೀವಿ, ಆ ಟೈಮಲ್ಲೂ ಈ ಪುಟ್ಟನ್ನು ಒಂದು ಬಟ್ಟೆಗೆ ಕಟ್ಬಿಟ್ಟು ಅದನ್ನು ಬೆನ್ನಿಗೆ ತಟ್ತೀವಿ ಜೋರಾಗಿ ಒಂದು 3 ಸಲ. ಪುಟ್ಟಲ್ಲಿ ಬೆನ್ನಿಗೆ ಸ್ವಲ್ಪ ಬಲ ಬರುತ್ತೆ ಅಂತ ಹೇಳಿ ಏನೇನೋ ಶಾಸ್ತ್ರಗಳು, ನಮಗೂ ಗೊತ್ತಿಲ್ಲ. ನಮಗೆ ಮಾಡಿದಾಗಲೇ ನಮಗೂ ಅದ್ರ ಶಾಸ್ತ್ರ ಗೊತ್ತಾಗಿದ್ದು. ಸೊ ಮೇ ಬಿ ನಮ್ಮ ಮಕ್ಳಿಗೆ ಆ ಥರ ಎಲ್ಲ ಮಾಡಲ್ಲ ಅನಿಸುತ್ತೆ, ಯಾಕೆಂದರೆ ಇವಾಗ ನಮ್ಮ ಮನೆಯವ್ರು ಕ್ರಿಶ್ಚಿಯನ್ನು, ನಾವು ಕ್ರಿಶ್ಚಿಯನಿಗೆ ಕನ್ವರ್ಟ್ ಆಗಿದ್ದರಿಂದ ಈಗ ಅದನ್ನೆಲ್ಲ ಏನು ಮಾಡಲ್ಲ, ನಾರ್ಮಲ್ ಅಷ್ಟೇ ಏನಿದ್ರು. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಚಿಕನ್ ತರ್ತೀನಿ ಅಂತ ಹೇಳಿದ್ರ, ಹಾಗಾಗಿ ನಾನು ಸಾಂಬಾರಿಗೆಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಇನ್ನು ನಮ್ಮ ಪಾಪುಗೂ ಕೆಳಗಡೆ ಮಲಗಿಸ್ಬಿಟ್ಟು ಆಟ ಆಡಿಸ್ಕೊಂಡು ನೋಡ್ತಾ ಇದ್ದೆ. ಸೆಕೆ ಬೇರೆ, ಇರೋದಿಲ್ಲ, ಅಳ್ತಾ ಇರ್ತಾಳೆ. ಸೊ ಅವಳಿಗೂ ನೋಡಿಕೊಂಡು ಹಾಗೆಯೇ ತರಕಾರಿ ಎಲ್ಲ ಅಂದರೆ ಮಸಾಲೆ ಜೋಡಿಸ್ಕೊಳ್ತಾ ಇದ್ದೆ. ಇನ್ನು ನಾನು ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಗಳನ್ನೆಲ್ಲ ಈ ಥರ ಗಿಡಗಳಿಗೆ ಹಾಕ್ತಿರ್ತೀನಿ. ತುಂಬ ಚೆನ್ನಾಗಿ ಬೆಳೆಯುತ್ತೆ, ಯಾಕೆಂದರೆ ಇದು ಗೊಬ್ಬರ ಆಗುತ್ತಲ್ಲ. ಸೊ ಆಚೆ ಬಿಸಾಡೋಕ್ಕಿಂತ ಸೊ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಗಿಡಗಳಿಗೆ ಹಾಕೋದ್ರಿಂದ ಸ್ವಲ್ಪ ಒಳ್ಳೆ ಗ್ರೋತ್ನೆಸ್ ಕೊಡುತ್ತೆ, ಬೇಗ ಹಾಳಾಗೋದಿಲ್ಲ. ಸೊ ಅದರೆಲ್ಲ ಕೊಳ್ತು ಅದರೊಳಗೆ ಬೀಳೋದ್ರಿಂದ ಹುಳನೂ ಬೇಗ ಹಿಡಿಯಲ್ಲ ಸಾಮಾನ್ಯ. ಹಾಗಾಗಿ ಕಾಂಪೋಸ್ಟ್ ಹಾಕ್ಬೋದು. ನಾನು ಇನ್ನೂ ತುಂಬ ಗಿಡಗಳನ್ನ ಬೆಳೆಸಬೇಕು ಅಂತ ಅಂದ್ಕೊತೀನಿ, ಬಟ್ ನಮ್ಮ ಮನೆ ಹತ್ರ ಅಷ್ಟೊಂದು ಏನು ಜಾಗ ಇಲ್ಲ. ಸೊ ಇರೋಷ್ಟು ಜಾಗದಲ್ಲೇ ಚಿಕ್ಕ ಪುಟ್ಟದೇನಾದರೆ ಹಾಕಬೇಕು ಅಂತ ಇಂಟ್ರೆಸ್ಟ್ ಬಂದಿದೆ, ಹಾಗಾಗಿ ಅಷ್ಟೇ. ಇನ್ನು ಫ್ಲವರ್ಸ್ ಯಾವ ಥರ ಹಾಕಬೇಕು ಅಂತ ಸದ್ಯಕ್ಕೆ 1-2 ಫ್ಲವರ್ ಗಿಡ ಹಾಕಿದ್ದೀನಿ ಅಷ್ಟೇ. ಇನ್ನು ನೋಡಬೇಕು, ಇನ್ನೂ ಚಿಗುರಿಲ್ಲ. ಹಾಗಾಗಿ ಈಗ ಚಿಕನನ್ನೆಲ್ಲ ಇನ್ನು ತಂದಿರೋ ಚಿಕನ್ನ ಒಂದ್ಸಲ ವಾಶ್ ಮಾಡ್ಕೊಳ್ಳೋಣ ನೀಟಾಗಿ ಅಂತ ಹೇಳಿ ಅರಿಶಿನ ಮತ್ತು ಈರುಳ್ಳಿ ಅದನ್ನೆಲ್ಲ ಒಂದ್ಸಲ ಉಪ್ಪು ಮತ್ತು ಇದನ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ತೊಳ್ಕೊತೀನಿ. ದುಡ್ಡು ಒಂಥರ ಚುಮ್ಮನತ್ತಲ್ಲ ಅದ್ರದ್ದು ಸ್ಮೆಲ್ ಹೋಗಲಿ ಅಂತ ಹೇಳಿ. ಅದಾದಮೇಲೆ ಅದನ್ನು ಒಗ್ಗರಣೆ ಹಾಕಿ ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಇನ್ನು ಆಲ್ರೆಡಿ ನಾನು ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೆ ಫಸ್ಟೇ ತರೋಕ್ಕಿಂತ ಮುಂಚೆನೇ. ಸೊ ರೆಡಿ ಆಯಿತು, ಬೇಗನೆ ಮಾಡಿಕೊಂಡೆ. ಸೊ ಆಲ್ರೆಡಿ ಒಂದು 3 ಗಂಟೆ ಆಗಿತ್ತಾ, ಪಟ ಊಟ ಮಾಡ್ಕೊಂಡು. ಇನ್ನು ಬಟ್ಟೆ ಒಗ್ದಿರಲಿಲ್ಲ ನಮ್ಮ ಪಾಪುದು. ದೊಡ್ಡ ಬಟ್ಟೆಗಳೆಲ್ಲ ಮಿಷಿನಿಗೆ ಹಾಕಿದ್ದೆ, ಚಿಕ್ಕ ಪುಟ್ಟ ಬಟ್ಟೆಗಳೆಲ್ಲ ಹಾಗೆ ಇತ್ತು.
ಹಾಗಾಗಿ ಒಂದು ಸ್ವಲ್ಪ ಅದು ವಾಶ್ ಮಾಡಿಬಿಡೋಣ ಅಂತ ಒಗೆಯಕ್ಕೆ ಕೂತ್ಕೊಂಡೆ. ಈಗಂತೂ ಬಿಸಿಲು ಬೇರೆ, ಒಂದೆರಡು ನಿಮಿಷ, 1-2 ಅವರ್, 3 ಅವರ್ ಬಿಟ್ಟರೆ ಸಾಕು, ಬೇಗನೆ ಒಣಗಿಬಿಡುತ್ತೆ. ಅದು ಚಿಕ್ಕ ಬಟ್ಟೆಗಳಲ್ವಾ, ಸೊ ಹಾಗಾಗಿ ಇನ್ನೆಲ್ಲ ಅದನ್ನೆಲ್ಲ ಒಣಗಾಕಿ ಬರ್ತಿದ್ದಂಗೆ ಫ್ರಿಜ್ ಓಪನ್ ಮಾಡಿದ್ರೆ ಅದಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ. ತುಂಬ ಮೆಸ್ಸಿಯಾಗಿತ್ತು. ಅದು ತುಂಬ ದಿನಾನೇ ಆಗೋಗಿತ್ತು ಬಿಟ್ರೆ, ನಾನಂತೂ ಅದನ್ನು ನೀಟ್ ಮಾಡಿ ಸೊ ಅಂದರೆ ಡೆಲಿವರಿಗಿನ್ನ ಮುಂಚೆ ನಾನು ಮಾಡಿದ್ದು ಫ್ರಿಜ್ ಕ್ಲೀನಿಂಗು, ಅಲ್ಲಿಂದ ನಾನು ಮಾಡಿರಲಿಲ್ಲ. ಸುಮ್ಮನೆ ಜಸ್ಟು ಮೇಲ್ಗಡೆ ಏನೋ ಹಾಗೆ ಒರೆಸ್ಕೊಳ್ತಿದ್ದೆ, ಡೀಪ್ ಕ್ಲೀನಿಂಗ್ ಅಂತೂ ಮಾಡಿರಲಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಡೀಪ್ ಕ್ಲೀನಿಂಗ್ ಮಾಡಬೇಕಾದ್ರೆ ಫಸ್ಟು ಫ್ರಿಜ್ಜಿಂದು ಕರೆಂಟೆಲ್ಲ ಆಫ್ ಮಾಡಿಬಿಡ್ತೀನಿ. ಸೊ ನಾರ್ಮಲಾಗಿ ಹಂಗೆ ಮಾಡ್ಕೊಳ್ಬೇಕಾದ್ರೆ ಏನೂ ತೊಂದರೆ ಇಲ್ಲ, ಹಾಗೆ ಸುಮ್ಮನೆ ಒರೆಸ್ಕೊಳ್ತಿದ್ದೆ ಅಷ್ಟೇ. ಈಗ ಕರೆಂಟೆಲ್ಲ ತುಂಬ ಹೊತ್ತು ಓಪನ್ ಬಿಟ್ಟಿರ್ತೀವಲ್ಲ ಫ್ರಿಜ್, ಹಂಗೆ ಓಪನ್ನಾಗಿ ಬಿಡಬಾರ್ದು. ಹಾಗಾಗಿ ಎಲ್ಲದನ್ನು ತೆಗೆದುಬಿಟ್ಟೆ. ಇದು ಬಂದು ಗ್ಲಾಸಿಂದು, ಹಾಗಾಗಿ ಒಂದು ಸ್ವಲ್ಪ ಹುಷಾರಾಗಿ ತೆಗೆದಿಡ್ತಿರ್ತೀನಿ. ಆ ಕಡೆ ಒಂದು ಸೈಡ್ ಇಟ್ಬಿಡ್ತೀನಿ. ಟ್ರೇಯಲ್ಲೆಲ್ಲ ತುಂಬ ಗಲೀಜಾಗಿಬಿಟ್ಟಿತ್ತು, ಒಂಥರ ಪಾಚಿ ಆದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಏನಿದ್ರೂ ಫುಡ್ ಐಟಮ್ಸ್ ಇಡೋದಲ್ವಾ, ಆದಷ್ಟು ನಾವು ನೀಟಾಗಿ ಇಟ್ಕೊಳ್ಬೇಕು. ಆಲ್ರೆಡಿ ತುಂಬ ಕರೆ ಎಲ್ಲ ಆಗಿಬಿಟ್ಟಿತ್ತು. ಇನ್ನು ಬ್ಯಾಕ್ ಸೈಡಿಂದು ವಾಟರು ಆಲ್ರೆಡಿ ಒಂದು 3 ದಿನಕ್ಕೊಂದ್ಸಲ ತೆಗಿತಾ ಇರ್ತೀನಿ. ಸೊ ಅದರಲ್ಲೇನೂ ನೀರು ನಿಂತಿರಲಿಲ್ಲ. ಸೊ ಇದನ್ನೆಲ್ಲ ಒಂದು ಸಲ ತೆಗೆದು ಒಂದು ಡಬ್ಬಿಗೆ ಹಾಕಿಟ್ಬಿಡೋಣ, ಅಂದರೆ ಎಲ್ಲ ಸ್ವಲ್ಪನೇ ಇತ್ತು ಐಟಮ್ಸ್ಗಳು. ಹಾಗಾಗಿ ಸೊ ಇದನ್ನು ಒರೆಸ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡು ನೀರಿಗೆ ಅದನ್ನೇ ನಿಂಬೆಹಣ್ಣೆ ತೊಗೊಂಡು ಸ್ವಲ್ಪ ತಿಕ್ತಾ ಇದ್ದೀನಿ, ಕರೆಗಳೆಲ್ಲ ಬಿಡುತ್ತೆ ಅಂತ. ಮತ್ತು ಸ್ಮೆಲ್ಲು ಸ್ವಲ್ಪ ಚೆನ್ನಾಗಿರುತ್ತೆ ನಿಂಬೆಹಣ್ಣಿಂದು. ಹಾಗಾಗಿ ಆಮೇಲೆ ಬೇಕಾದರೆ ಒಂದು ಒಳ್ಳೆ ನೀರು ತೊಗೊಂಡು ನೀಟಾಗಿ ಒರೆಸ್ಕೊಂಡ್ರೆ ಫುಲ್ ಫ್ರೆಶ್ ಅಪ್ ಆಗಿಬಿಡುತ್ತೆ. ಆ್ಯಂಡ್ ಒಳಗಡೆ ಎಲ್ಲ ಒರೆಸಿದ್ದಾಯಿತು. ಮೇಲ್ಗಡೆನೂ ಇವಾಗ ತೆಗಿತಾ ಇದ್ದೀನಿ. ಇನ್ನು ಮೇಲ್ಗಡೆ ಅಂತೂ ಮನಿ ಪ್ಲ್ಯಾಂಟ್ ಇಟ್ಟಿದ್ದೆ, ಅದು ಇನ್ನೇನು ಹಾಳಾಗ್ತಾ ಇದೆ ಅನ್ನೋ ಸ್ಟೇಜು, ತೆಗ್ದು ಹಾಕೋಣ ಅಂದ್ಕೊತಿದ್ದೆ, ಅಷ್ಟರಲ್ಲಿ ಚಿಗುರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗೆ ಬಿಟ್ಟಿದ್ದೆ, ಚಿಗುರ್ತಿದೆ ಅಂತ ಇನ್ನೂ ಚೆನ್ನಾಗೇ ಬರ್ತಾಯಿದೆ. ಅದು ಏನೋ ಒಂಥರ ಹ್ಯಾಪಿ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ಫಸ್ಟು ಗ್ಲಾಸ್ ಬೇರೆ ಕೆಳಗೆ ಬಿದ್ದೋಗುತ್ತೆ ಅಂತೇಳಿ ಆ ಕಡೆ ಸೈಡಿಗೆ ಎತ್ತಿಟ್ಬಿಟ್ಟೆ. ಇನ್ನು ನಮ್ಮ ಮನೇಲಿ ಚಿಕ್ಕ ಪುಟ್ಟ ಸಾಮಾನುಗಳು ಏನೇನಿರುತ್ತೋ ಅದು ಆಲ್ಮೋಸ್ಟ್ ಈ ಫ್ರಿಜ್ ಸೈಡಲ್ಲೇ ತುಂಬ್ಕೊಂಡ್ಬಿಟ್ಟಿದೆ. ಕತ್ತರಿ, ಪಿನ್ಗಳು, ಹೇರ್ ಪಿನ್ನ, ಮತ್ತು ಬಿಲ್ಗಳು ಎಲ್ಲ ಸೈಡಲ್ಲೇ ಇದ್ದಾವೆ ಆಲ್ಮೋಸ್ಟು. ಸೊ ಅದನ್ನೆಲ್ಲ ಒಂದು ಸಲ ಎತ್ತಿಟ್ಟು ಅದನ್ನು ವಾಶ್ ಮಾಡೋಕ್ಕಾಗದೆ. ಸೊ ಒಂದೇ ಇತ್ತಲ್ಲ, ಸೊ ಡಬಲ್ ಪೇರ್ ಇರಲಿಲ್ಲ, ಒಂದು ಎಕ್ಸ್ಚೇಂಜ್ ಮಾಡಿ ಹಾಕೋಣ ಅಂತ ನಾನು ತೊಗೊಂಡಿಲ್ಲ. ಇದನ್ನು ಏನೋ ಅದೇನು ಅಷ್ಟೊಂದು ಕೊಳೆ ಏನು ಅನಿಸಲ್ಲ ಅಲ್ಲ, ಏನೊಂದು 10 ಮಿನಿಟ್ಸ್ ವಾಶ್ ಮಾಡಿಬಿಟ್ಟು ಮತ್ತೆ ಹಾಕ್ಕೊಳ್ಬೋದು ಅಂತ ಅಷ್ಟೇನು ತಲೆ ಕೆಡಿಸ್ಕೊಳ್ಳಿಲ್ಲ, ತೊಗೊಳಕ್ಕೆ ಹೋಗಿಲ್ಲ. ಹಾಗಾಗಿ ಅದನ್ನೇ ನೀಟಾಗಿ ಒಂದು ಸಲ ವಾಶ್ ಮಾಡ್ಕೊಂಡು, ಇನ್ನು ಇದನ್ನು ಟ್ರೇಗಳೆಲ್ಲ ಒಂದು ಸಲ ಕ್ಲೀನಾಗಿ ತೊಳೆದು ಒರೆಸ್ಬಿಟ್ಟು ಈ ಥರ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಅಂತೂ ಫುಲ್ಲು ಭಯ ಆಗ್ತಿತ್ತು, ಇದೇನಾದರೆ ಹಾಕಬೇಕಾದ್ರೆ ಎಲ್ಲಿ ಮುರಿದೋಗ್ಬಿಡುತ್ತೋ ಅಂತ. ಆಮೇಲೆ ಹೋಗ್ತಾ ಅಭ್ಯಾಸ ಆಯಿತು. ತೆಗೆಯೋದೇನೋ ತೆಗೆದುಬಿಡ್ಬೋದು, ಆದರೆ ಹಾಕಬೇಕಾದ್ರೆ ಸ್ವಲ್ಪ ಟೈಟ್ ಅನಿಸುತ್ತೆ. ಒಂದು ಸೈಡ್ ಆಗುತ್ತೆ, ಒಂದು ಸೈಡ್ ಆಗೋದಿಲ್ಲ. ಆ ಟೈಮಲ್ಲಿ ನಾವು ಪುಷ್ ಮಾಡೋ ಟೈಮಲ್ಲಿ ಎಲ್ಲಾದರೂ ಮುರಿದೋಗ್ಬಿಡುತ್ತೇನೋ, ಮತ್ತು ಅದು ಬೇರೆ ಖರ್ಚು ಅನ್ನೋ ಥರ ಭಯ ಆಗುತ್ತೆ. ಅದು ಒಂದೊಂದು ಪೀಸ್ಗಳು ಒಂದೊಂದು ಸಲ ಸಿಗೋದಿಲ್ಲ, ಹುಡುಕ್ಬೇಕಾಗತ್ತೆ. ಹಂಗಾಗಿ ಇನ್ನು ಫೈನಲಾಗಿ ಎಲ್ಲ ಎತ್ತಿಟ್ಕೊಂಡೆ. ಕೊನೆಯದಾಗೆಲ್ಲ ಫ್ರಿಜ್ ಡೀಪ್ ಕ್ಲೀನಿಂಗ್ ಮುಗೀತು. ಸೊ ಇದಾಗಿರುತ್ತೆ ಇವತ್ತಿನ ಲಾಗ್ಸು. ಸೊ ಇದೇ ತುಂಬ ಹೊತ್ತು ಆಗಿತ್ತು, ಬೆಳಗ್ಗೆಯಿಂದ ತುಂಬಾ ಕೆಲಸ ಅನ್ನಿಸ್ತಿತ್ತು. ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಫೈನಲಾಗಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇದು ಇವತ್ತಿನ ಲಾಗ್ಸ್ ಆಗಿರುತ್ತೆ. ಸಿ ಯು ಅಗೇನ್.